श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समद्विजय चतुर्थः सर्ग 20ನೇ ಶ್ಲೋಕ. सजातकोपाकुलितो धरासुरो महात्मनां लङ्घनभीरुरप्यलं सुतस्य कौपीनधृतौ हि साहसप्रतिश्रवो मे ದೃಢೈತ್ಯಭಾಷತ. ಅದ್ದಿಗೇಹ ಭಟ್ಟರಿಗೆ ಆ ವಾಸುದೇವನ ಸನ್ಯಾಸ ಸ್ವೀಕಾರ ಮಾಡುವ ವಿಷಯದಲ್ಲಿ ಸಂತೋಷ ಇರಲಿಲ್ಲ. ಮತ್ತು ಒಂದು ಗ್ರಾಮಾಂತರದಲ್ಲಿ ಅಚ್ಯುತ ಪ್ರೇಕ್ಷರು ಮತ್ತು ಆ ವಾಸುದೇವ ಇಬ್ಬರೂ ಕೂಡ ಇರುವಾಗ ಅಲ್ಲೇ ಆ ಸ್ಥಾನಕ್ಕೆ ಬರ್ತಾರೆ ಅದ್ದಿಗೇಹ ಭಟ್ಟರು. ಆಗ ಮಗನ ಹತ್ರ ಕೇಳ್ತಾರೆ, ಏನಾಯ್ತು ಅವರಿಗೆ ಹಾಗೆ ಅಂದರೆ, ಧರಾಸುರ ಬ್ರಾಹ್ಮಣ ಅಂದರೆ ಮದ್ದಿಗೇಹ ಭಟ್ಟರು, ಅಲಂ ಮಹಾತ್ಮನ ಪರಮಾತ್ಮನ ಯೇಷಾಂತೆ ಶ್ರೀ ಹರಿಭಕ್ತಾನಾಂ ಲಂಘನ ಭೀರುರಪಿ ಲಂಘನಾತ್ ಅತಿಕ್ರಮಾತ್ ಭಯಶೀಲಃ ಅಪಿ ಸಂಜಾತಃ ಪುತ್ರಃ ಪವಾಕ್ಯಂ ನ ಶೃಣೋತೀತಿ ಸಂಜಾತಃ ಯಹ ಕೋಪಃ. ಮಗ ತನ್ನ ಮಾತು ಕೇಳ್ತಾ ಇಲ್ಲ ಹಾಗೆ ಅಂತ ಒಂದ್ಸಲ ಕೋಪ ಬರುತ್ತದೆ ಅವರಿಗೆ. ಜಾತಕೋಪಾಕುಲಿತ, ಜಾತಕೋಪ ಸಿಟ್ಟು ಬಂತು. ಯಾಕೆ? ಎಷ್ಟು ಕೇಳಿದರೂ ಕೂಡ ಮಗ ಸನ್ಯಾಸ ತಗೋತೀನಿ ಅಂತ ಕೂತಿದ್ದಾನಲ್ಲ ಹಾಗೆ ಅಂತ ಸಿಟ್ಟು ಬಂತು. ಆದರೂ ಕೂಡ ಮಹಾತ್ಮನಾಂ ಲಂಘನ ಭೀರು, ಹರಿಭಕ್ತರ ಒಂದು ಮಾತನ್ನ ಮೀರಬಾರದು, ಆ ಭಯವೂ ಇತ್ತು ಅವರಿಗೆ. ಯತಿಗಳು ಅಚ್ಯುತ ಪ್ರೇಕ್ಷರು ಇದ್ದಾರೆ, ಇಲ್ಲ ನಾನು ಸನ್ಯಾಸ ಕೊಡ್ಲಿಕ್ಕೆ ಆಗಲ್ಲ ಮಗನಿಗೆ ಅಂತೆ ಅವ್ರ ಮಾತನ್ನು ಮೀರ್ಲಿಕ್ಕೆ ಆಗ್ತದಾ? ಮೀರ್ಲಿಕ್ಕೆ ಆಗೋದಿಲ್ಲ. ಆ ಭಯವೂ ಇತ್ತು ಅವರಿಗೆ. ಒಂದು ಕಡೆಯಿಂದ ಭಯ, ಒಂದು ಕಡೆಯಿಂದ ಸಿಟ್ಟು, ಎರಡೂ ಇತ್ತು. ಜಾತಕೋಪ ಕುಲಿತೋ ಧರಾಸುರೋ ಮಹಾತ್ಮನ ಭೀರುರಪ್ಯಲ. ಅದರಿಂದ ಸಿಟ್ಟು ಬಂತು. ಅದರಿಂದ ಆಕುಲಿತ, ಅವರ ಮನಸ್ಸಿನಲ್ಲಿ ಭಾರಿ ವ್ಯಥೆ ಆಯಿತು. ಅವರು ಮಮ ಪುತ್ರಸ್ಯ ಕೌಪೀನ ಧೃತಿ ಕೌಪೀನ ಧಾರಣಂ ತಸ್ಯಾಂ ಸತ್ಯಾಂ ಸನ್ಯಾಸಂ ಗೃಹೀತ್ವಾ ಕೌಪೀನ ದಂಡಾದಿಕೆ ಧೃತೆ ಸತಿ ಮೇ ಸಾಹಸ ಪ್ರತಿಶ್ರವಃ. ಅವರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರಂತೆ ಮದ್ದಿಗೇಹ ಭಟ್ಟರು. ಒಂದು ವೇಳೆ ನನ್ನ ಮಗ ಕೌಪೀನವನ್ನ ಧರಿಸಿದವನಾಗಿ, ಅಂದರೆ ಏನರ್ಥ? ಸನ್ಯಾಸವನ್ನ, ಕೌಪೀನ ಧರಿಸೋದು ಅಂದರೆ ಏನು? ಸನ್ಯಾಸವನ್ನ ಸ್ವೀಕಾರ ಮಾಡಿ ಕೌಪೀನ ದಂಡ ಇವುಗಳನ್ನೆಲ್ಲ ಧರಿಸುವವನಾದ್ರೆ ಮೇ ಸಾಹಸ ಪ್ರತಿಶ್ರವ ಅನಶನಾದಿ ರೂಪಂ, ಅಂದರೆ ಉಪವಾಸ ವ್ರತ. ಉಪವಾಸ ವ್ರತ ಅಂದರೆ ಏನು? ಸಾಯುವ ತನಕ ಏನು ತಗೊಳ್ಳೋದಿಲ್ಲ ಅಂತ, ಪ್ರಾಯೋಪವೇಶ ಅಂತ ಕರೀತಾರೆ ನೋಡಿ. ಅದನ್ನ ಮಾಡ್ತೇನೆ. ಕಿಂಚಿತ್ ಸಾಹಸಂ ಕರ್ಮ ಕುರ್ಯಾನ್, ಏನೋ ಒಂದು ಸಾಹಸ ಮಾಡಿ ನಾನು ಪ್ರತಿಜ್ಞೆಯನ್ನು ಮಾಡ್ತೇನೆ. ಪ್ರತಿಶ್ರವ ದೃಢ, ಇದು ನನ್ನ ದೃಢವಾದ ಪ್ರತಿಜ್ಞೆ. ಕೇನಾಪ್ಯನಿವರ್ತ್ಯ ಇತ್ಯಭಾಷತ, ಇದನ್ನು ಯಾರೂ ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ ಅಲ್ಲಿ ಹೇಳೇ ಬಿಟ್ರಂತ ಅವ್ರ ಮುಂದೆ. ಕರೀತಾರೆ ನೋಡಿ. ಮೇ ಸುತಃ, ನನ್ನ ಮಗ ಯತ್ಯಾಶ್ರಮಂ ಗೃಹೀತವಾನ್ಶ್ಚೇತ್, ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದಾಗ ಅಹಂ ಸ್ವಪ್ರಾಣತ್ಯಾಗಾಧಿಕಂ, ನನ್ನ ಪ್ರಾಣತ್ಯಾಗವನ್ನು ಕೂಡ ಮಾಡೋದಕ್ಕಾಗಿ ಯತ್ಕಿಂಚಿತ್ ಸಾಹಸಂ, ಏನೋ ಒಂದು ಸಾಹಸ, ಉಪವಾಸನೋ ಏನೋ ಒಂದು ಸಾಹಸವನ್ನ ಮಾಡ್ತೇನೆ ಹಾಗೆ ಅಂತ ಪ್ರತಿಜ್ಞೆಯನ್ನು ಮಾಡಿದರು ಅಂತ ಅರ್ಥ. ಸಜಾತಕೋಪಾಕುಲಿತೋ ಧರಾಸುರೋ ಮಹಾತ್ಮನಾಂ ಲಂಘನ ಭೀರುರಪ್ಯಲಂ ಸುತಸ್ಯ ಕೌಪೀನ ಧೃತೌ ಹಿ ಸಾಹಸ ಪ್ರತಿಶ್ರವೋ ಮೇ ದೃಢೈತ್ಯಭಾಷತ. ಇಂದಿನಂದು ಮತ್ತೆ ನಾವು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.